ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ನಮ್ಮ ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇ 14ನೇ ತಾರೀಕು ಜ್ಯೇಷ್ಠ ಅಮಾವಾಸ್ಯೆ ನಂತರ ಮೀನರಾಶಿಯವರ ರಾಶಿಫಲ ಹೇಗಿದೆ ಅಂತಕ್ಕಂಥದ್ದು ಈ ಒಂದು ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ರಾಶಿಯಾಧಿಪತಿ ಗುರುವಿನ ಅನುಗ್ರಹದಿಂದ ನಿಮಗೆ ಕೆಟ್ಟದಕ್ಕಿಂತ ಒಳ್ಳೆಯದೇ ಜಾಸ್ತಿ ಆಗುತ್ತೆ. ಆದರೆ ಶನಿದೇವ ನಿಮ್ಮ ರಾಶಿಯ ಹತ್ತಿರ ಇರೋದ್ರಿಂದ ಸಣ್ಣ ಕೆಲಸವೂ ಕೂಡ 10 ಸಲ ಓಡಾಡುವಂಥ ಪರಿಸ್ಥಿತಿ ಬರ್ತದೆ. ಇನ್ನು ರಾಹು ಕೇತು ಪ್ರಭಾವದಿಂದ ನಿಮ್ಮ ಅತಿಯಾದ ಕಲ್ಪನಾ ಶಕ್ತಿ, ಯೋಚಿಸುವಂಥ ಭಯ ಕಾಡ್ತದೆ. ಸ್ವಲ್ಪ ವಾಸ್ತವದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ನೋಡುವಂಥದ್ದಾದರೆ ಹಣದ ಅರಿವು ತೃಪ್ತಿದಾಯಕವಾಗಿರುತ್ತೆ. ಆದರೆ ಮೀನರಾಶಿಯವರು ಸ್ವಲ್ಪ ಹೆಚ್ಚು ದಾನ ಧರ್ಮವನ್ನು ಮಾಡ್ತಾರೆ. ಈ ಸಮಯದಲ್ಲಿ ತಮ್ಮ ಕೈಗೂ ಮೀರಿ ಅತಿಯಾದ ಸಹಾಯವನ್ನು ಮಾಡೋಕ್ಕೆ ಹೋಗಬೇಡಿ. ಹಾಸ್ಪಿಟಲ್ ಖರ್ಚಿಗೆ ಸ್ವಲ್ಪ ದುಡ್ಡನ್ನು ಎತ್ತಿ ಇಡುವುದು ಒಳ್ಳೆಯದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡುವಂಥದ್ದಾದರೆ ನೀವೇನಾದರೂ ವೈದ್ಯರು, ಕೌನ್ಸಿಲರ್, ಸೈಕಾಲಜಿಸ್ಟ್ ಆಗಿದ್ದರೆ ಈ ಸಮಯದಲ್ಲಿ ಜನರಿಗೆ ತಮ್ಮ ಸಹಾಯ ತುಂಬ ಬೇಕಾಗುತ್ತೆ. ನಿಮ್ಮ ಮಾತಿನಿಂದ ಜನರಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಯಾರೆಲ್ಲ ಸಂಗೀತ, ನೃತ್ಯ, ನಟನೆ ಕೆಲಸ ಮಾಡ್ತಾ ಇದ್ದೀರಾ, ಹೊಸ ಅವಕಾಶಗಳು ನಿಮ್ಮದಾಗುತ್ತೆ. ಕೆಲಸದ ಜಾಗದಲ್ಲಿ ಸಣ್ಣ ತಪ್ಪುಗಳನ್ನು ಮಾಡುವಂಥ ಸಾಧ್ಯತೆಗಳು ತುಂಬ ಇದೆ, ಜಾಗೃತರಾಗಿರಿ. ಇನ್ನು ವ್ಯವಹಾರದ ಬಗ್ಗೆ ನೋಡುವುದಾದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆಗೆ ಜಾಸ್ತಿ ಯೋಚನೆ ಮಾಡ್ತೀರಾ. ಹೋಟೆಲ್, ನೀರಿನ ವ್ಯವಹಾರ ಮಾಡ್ತಾ ಇದ್ರೆ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು. ಯಾರೋ ಹೇಳಿದ್ರು ಅಂತ ಶೇರ್ ಮಾರ್ಕೆಟ್ ಅಲ್ಲಿ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಕ್ ಹೋಗಬೇಡಿ. ಪ್ರೀತಿ ಮತ್ತು ಕುಟುಂಬದ ವಿಚಾರದಲ್ಲಿ ನೋಡುವಂಥದ್ದಾದ್ರೆ ಮನೆಯಲ್ಲಿ ಎಲ್ರಿಗೂ ನೀವೇ ಬೇಕು ಅಂತ ಅನಿಸಬಹುದು. ಮಕ್ಕಳ ಶಿಕ್ಷಣಗಳ ಬಗ್ಗೆ ಶುಭ ಸುದ್ದಿಯನ್ನು ಕೇಳ್ತೀರಾ. ಹಾಗೆ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ಇರಲಿ. ನಿಮ್ಮ ಎಮೋಷನಲ್ ಸ್ವಭಾವವನ್ನ ಯಾರೋ ದುರುಪಯೋಗ ಪಡಿಸ್ಕೊಳ್ಬಹುದು. ಯಾರಿಗಾದ್ರೂ ಅತಿಯಾಗಿ ಹಚ್ಕೊಳ್ಳೋಕ್ಕಿಂತ ಮುಂಚೆ ಅತಿಯಾಗಿ ಯೋಚನೆ ಮಾಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡುವಂಥದ್ದಾದ್ರೆ ಕಾಲುಗಳ ಊತ, ಪಾದ ನೋವು ಕಾಣಿಸ್ಕೊಳ್ಬಹುದು. ರಾತ್ರಿ ಹೊತ್ತು ಕೆಟ್ಟ ಕನಸುಗಳು ಬೀಳಬಹುದು. ಮಲಗುವ ಮುನ್ನ ಧ್ಯಾನವನ್ನ ಮಾಡಿ. ಈ ಅಮಾವಾಸ್ಯೆ ದಿನ ಬಡವರಿಗೆ ವಸ್ತ್ರ ದಾನ ಮಾಡಿ. ಮನಸ್ಸಿಗೆ ಗೊಂದಲ ದೂರವಾಗಲು ಮಂಜುನಾಥ ಸ್ವಾಮಿ ದರ್ಶನವನ್ನ ಮಾಡಿ. ಅನ್ನ ಮತ್ತು ಆರ್ಥಿಕ ಸಮೃದ್ಧಿಗಾಗಿ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನವನ್ನ ಮಾಡಿ. ಮೀನರಾಶಿಯವರು ಬೇರೆಯವರ ಕಷ್ಟವನ್ನ ತಮ್ಮ ತಲೆ ಮೇಲೆ ಹಾಕಿಕೊಳ್ತಾರೆ. ಈ ಒಂದು ಅಮಾವಾಸ್ಯೆ ಸಮಯದಲ್ಲಿ ಮೊದಲು ತಮ್ಮ ನೆಮ್ಮದಿಯನ್ನು ನೋಡಿಕೊಳ್ಳಿ. ನಾನು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ನಿಮ್ದು ಕೂಡ ಮೀನ ರಾಶಿಯಾಗಿದ್ರೆ ಓಂ ಶ್ರೀ ಮಂಜುನಾಥ ಸ್ವಾಮಿ ನಮ ಅಂತ ಕಮೆಂಟ್ ಮಾಡಿ. ಹಾಗೂ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜೀವನದಲ್ಲಿ ಕೂಡ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.